Hello friends, once again welcome back to my channel. Today we are going to solve the question answers from the 6th standard Science English medium. The chapter 8, chapter name is A Journey Through States of Water. Friends, ಈ ದಿನ ನಾವು 6ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 8 ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ. ಬಹಳಷ್ಟು ಜನರು ಕಮೆಂಟ್ ಮಾಡಿದ್ರು, ಸಮಾಜ ಪಾಠಗಳನ್ನು ಮಾಡ್ತಿದ್ರಲ್ಲ, ಅದೇ ರೀತಿ 6ನೇ ತರಗತಿಯ ವಿಜ್ಞಾನ ಪಾಠಗಳನ್ನು ಮಾಡಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿಬಿಟ್ಟು ಈ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಪ್ಲೀಸ್ ನನ್ನ ವಿಡಿಯೋಸ್ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಲೆಟ್ ಸ್ಟಾರ್ಟ್. ದ ಫಸ್ಟ್ ಮೇನ್ ಇಸ್ ಲೆಟ್ ಅಸ್ ಎನ್ಹ್ಯಾನ್ಸ್ ಅವರ್ ಲರ್ನಿಂಗ್. ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ. ದ ಫಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಕಂಡೆನ್ಸೇಷನ್? ದ ಆನ್ಸರ್ ಈಸ್ ದ ಕನ್ವರ್ಷನ್ ಆಫ್ ವಾಟರ್ ವೇಪರ್ ಇನ್ ಟು ಇಟ್ಸ್ ಲಿಕ್ವಿಡ್ ಸ್ಟೇಟ್ಸ್. ಅಂದರೆ ಈ ಕೆಳಗಿನಗಳಲ್ಲಿ ಯಾವುದು ಕಂಡೆನ್ಸೇಷನ್ ಅಂದರೆ ಘನೀಕರಣವನ್ನು ಅತ್ಯುತ್ತಮವಾಗಿ ವಿವರಿಸುತ್ತೆ ಅಂತ ಅಂದರೆ ನೀರಾವಿಯನ್ನ ಅದರ ದ್ರವ ಸ್ಥಿತಿಗೆ ಪರಿವರ್ತಿಸುವುದು. ಓಕೆ. ಸೆಕೆಂಡ್ ಈಸ್ ಐಡೆಂಟಿಫೈ ಇನ್ ವಿಚ್ ಆಫ್ ದ ಗಿವನ್ ಪ್ರೊಸೆಸಸ್ ಎವಾಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎವಾಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಂದರೆ ಈ ಕೆಳಗೆ ಕೊಟ್ಟಿರುವ ಯಾವ ಪ್ರಕ್ರಿಯೆಗಳಲ್ಲಿ ಆವಿಕರಣ ಅತಿ ಪ್ರಮುಖ ಅನ್ನೋದನ್ನು ಹೇಳ್ರಿ ಅಂತ. ಕಲರಿಂಗ್ ವಿತ್ ಬಣ್ಣ ಹಚ್ಚುವಾಗ ಅಂತಂದರೆ ಇಲ್ಲಿ ವಾಟರ್ ಕಲರ್ಸ್, ವಾಟರ್ ಪೇಂಟ್ಸ್ ಇರುತ್ತಲ್ಲ ಅದು. ನೆಕ್ಸ್ಟ್ ರೈಟಿಂಗ್ ಆನ್ ದ ಪೇಪರ್ ವಿತ್ ಇಂಕ್ ಪೆನ್, ಕಾಗದದ ಮೇಲೆ ಬರೆಯುವಾಗ ಇಂಕ್ ಪೆನ್ ಆವಿಕರಣಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಈಸ್ ವಿ ಸಿ ಗ್ರೀನ್ ಕಲರ್ಡ್ ಪ್ಲಾಸ್ಟಿಕ್ ಗ್ರಾಸ್ ಅಟ್ ಮೆನಿ ಪ್ಲೇಸಸ್ ದೀಸ್ ಡೇಸ್. Space around natural grass feels cooler than space around the plastic grass. Can you find out why? ಪ್ರಶ್ನೆ ತಿಳ್ಕೊಳ್ಳಿ. ಏನಪ್ಪ ಅಂತಂದರೆ ಇಂದಿನ ದಿನಗಳಲ್ಲಿ ನಾವು ಅನೇಕ ಸ್ಥಳಗಳಲ್ಲಿ ಈ ಹಸಿರು ಬಣ್ಣದ ಪ್ಲಾಸ್ಟಿಕ್ ಹುಲ್ಲುಗಳನ್ನು ನೋಡ್ತೇವೆ. ನೈಸರ್ಗಿಕ ಹುಲ್ಲಿನ ಸುತ್ತಲಿನ ಪ್ರದೇಶವು ಪ್ಲಾಸ್ಟಿಕ್ ಹುಲ್ಲಿನ ಸುತ್ತಲಿನ ಪ್ರದೇಶಕ್ಕಿಂತ ತಂಪಾಗಿರುತ್ತೆ. ಕ್ಯಾನ್ ಯು ಫೈಂಡ್ ಔಟ್ ವೈ? ಯಾಕೆ ಅಂತ ಹೇಳಿಬಿಟ್ಟು ಹೇಳ್ತೀರಾ ಅಂತ ಹೇಳಿಬಿಟ್ಟು. ಸೊ ದ ಆನ್ಸರ್ ಈಸ್ ನ್ಯಾಚುರಲ್ ಗ್ರಾಸ್ ವರ್ಸಸ್ ಪ್ಲಾಸ್ಟಿಕ್ ಗ್ರಾಸ್ ಕೂಲಿಂಗ್ ಎಫೆಕ್ಟ್. ಯಾವ ರೀತಿಯಾಗಿ ತಂಪಾದ ಒಂದು ಎಫೆಕ್ಟ್ ಅನ್ನ ಪರಿಣಾಮವನ್ನು ತೋರಿಸುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಯಾಕೆ ಅನ್ನೋದನ್ನು ಸಹ ಇಲ್ಲಿ ವಿವರಣೆ ಇದೆ. ಸೊ ನ್ಯಾಚುರಲ್ ಗ್ರಾಸ್ ಇಸ್ ಎ ಲಿವಿಂಗ್ ಪ್ಲಾಂಟ್ ಅಂಡ್ ಅಂಡರ್ಗೋಸ್ ದ ಟ್ರಾನ್ಸ್ಪಿರೇಷನ್, ಅ ಪ್ರೊಸೆಸ್ ಆಫ್ ಸಿಮಿಲರ್ ಟು ಎವಾಪರೇಷನ್ ವೆರ್ ವಾಟರ್ ಎವಾಪರೇಟ್ಸ್ ಫ್ರಮ್ ದ ಲೀವ್ಸ್. ನ್ಯಾಚುರಲ್ ಗ್ರಾಸ್ ಅಂತ ಅಂದರೆ ಏನಪ್ಪಾ ಅಂತಂದ್ರೆ ನೈಸರ್ಗಿಕ ಹುಲ್ಲು ಬಾಷ್ಪ ವಿಸರ್ಜನೆಯನ್ನ ಮಾಡುತ್ತೆ ಮತ್ತೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಮಾಡುತ್ತೆ. ಇದರಿಂದಾಗಿ ಏನಾಗತ್ತಪ್ಪ ಅಂತಂದ್ರೆ ಹಸಿರು ಎಲೆಗಳಿಂದ ನೀರು ಆವಿಯಾಗುತ್ತೆ. ದಿಸ್ ಎವಾಪರೇಷನ್ ರಿಕ್ವೈರ್ಸ್ ಹೀಟ್ ಫ್ರಮ್ ದ ಸರೌಂಡಿಂಗ್, ದಸ್ ಕೂಲಿಂಗ್ ದ ಏರಿಯಾ ಅರೌಂಡ್ ದ ಗ್ರಾಸ್ ಅಲ್ವಾ. ಸೊ ಪ್ಲಾಸ್ಟಿಕ್ ಗ್ರಾಸ್ ಡಸ್ ನಾಟ್ ಡೂ ದಿಸ್, ಸೊ ದ ಏರಿಯಾ ಅರೌಂಡ್ ಇಟ್ ಫೀಲ್ಸ್ ವಾರ್ಮರ್. ಪ್ಲಾಸ್ಟಿಕ್ ಗ್ರಾಸ್ ಈ ಎಲ್ಲ ಒಂದು ಪ್ರಕ್ರಿಯೆಗಳನ್ನ ಮಾಡೋದಿಲ್ಲ. ಸೊ ಹಾಗಾಗ್ಬಿಟ್ಟು ಈ ಒಂದು ಪ್ರಶ್ನೆಗೆ ಇದು ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ದ ಫೋರ್ತ್ ಕ್ವಶನ್. ಗಿವ್ ಎಕ್ಸಾಂಪಲ್ಸ್ ಆಫ್ ಲಿಕ್ವಿಡ್ ಅದರ್ ದನ್ ವಾಟರ್ ದಟ್ ಎವಾಪರೇಟ್ಸ್ ಅಂತಂದ್ರೆ ನೀರನ್ನ ಹೊರತುಪಡಿಸಿ ಆವಿಯಾಗುವ ಇತರೆ ದ್ರವಗಳಿಗೆ ಉದಾಹರಣೆಯನ್ನ ನೀಡಿ. ದ ಆನ್ಸರ್ ಇಸ್ ಎಕ್ಸಾಂಪಲ್ಸ್ ಆಫ್ ಲಿಕ್ವಿಡ್ಸ್ ದಟ್ ಎವಾಪರೇಟ್ ಆಲ್ಕೋಹಾಲ್, ಸ್ಪಿರಿಟ್ ಇದೆಯಲ್ಲ ಅದು, ದೆನ್ ಪೆಟ್ರೋಲ್ ಅಂಡ್ ಅಸಿಟೋನ್. ಅಸಿಟೋನ್ ಅಂತಂದ್ರೆ ನೇಲ್ ಪಾಲಿಶ್ ರಿಮೂವರ್ ಅಥವಾ ಇನ್ನು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಸ್ಯಾನಿಟೈಸರ್. ಓಕೆ. ಸೊ ದೀಸ್ ಆರ್ ಆಲ್ ದ ಅದರ್ liquids that evaporate. Okay. Next, the fifth question is fans move air around, creating a cooling sensation. It might seem strange to use a fan to dry wet clothes, since fans usually make things cooler, not warmer. Normally, when water evaporates, it requires heat, not cold air. What do you think about this? ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಫ್ಯಾನ್ಗಳು ಗಾಳಿಯನ್ನ ಸುತ್ತಲೂ ಚಲಿಸುವಂತೆ ಮಾಡಿ ತಂಪಿನ ಅನುಭವವನ್ನು ಕೊಡತ್ತಲ್ವಾ. ಸೊ ಒದ್ದೆ ಬಟ್ಟೆಗಳನ್ನು ಒಣಗಿಸಲು ಫ್ಯಾನ್ ಬಳಸೋದು ವಿಚಿತ್ರ ಅನ್ಸತ್ತೆ. ಯಾಕೆಂತಂದ್ರೆ ಫ್ಯಾನ್ಗಳು ಸಾಮಾನ್ಯವಾಗಿ ವಸ್ತುಗಳನ್ನು ಬೆಚ್ಚಗಿಡಿಸೋದಿಲ್ಲ, ನಮಗೆ ತಣ್ಣಗೆ ಆ ಒಂದು ಅನುಭವ ಕೊಡುತ್ತೆ, ಬದಲಿಗೆ ತಂಪಾಗಿಸತ್ತೆ. ಸಾಮಾನ್ಯವಾಗಿ ನೀರು ಆವಿಯಾಗಲು ಅದಕ್ಕೆ ಹೀಟ್ ಅವಶ್ಯಕತೆ ಇರುತ್ತೆ, ಉಷ್ಣದ ಅವಶ್ಯಕತೆ ಇರುತ್ತೆ, ತಂಪಾದ ಗಾಳಿಯಲ್ಲ. ಈ ಕುರಿತು ನಿಮ್ಮ ಒಂದು ಅಭಿಪ್ರಾಯವೇನು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಇದೆ ನೋಡಿ. Fans speed up evaporation by moving air. Okay. Evaporation happens faster when air moves quickly over a wet surface. While evaporation does require heat,
The fan helps by continuously moving away the humid air near the wet clothes and replacing it with the drier air, which allows more water to evaporate, thus drying the clothes faster. ಅಂದರೆ ಏನಪ್ಪಾ ಅಂತಂದರೆ ಒದ್ದೆ ಬಟ್ಟೆಗಳನ್ನು ಒಣಸಲು ನಾವು ಫ್ಯಾನ್ ಬಳಸ್ತೀವಿ, ಅದು ಪರಿಣಾಮಕಾರಿಯಾಗಿದೆ. ನೀರು ಆವಿಯಾಗಲು ಉಷ್ಣದ ಅಗತ್ಯವಿದ್ರೂ ಸಹ ಫ್ಯಾನ್ಗಳು ಗಾಳಿಯನ್ನು ಚಲಿಸುವಂತೆ ಮಾಡುತ್ತೆ ಅಲ್ವಾ. ಇದು ಬಟ್ಟೆಗಳ ಮೇಲ್ಮೈಲಿರುವ ನೀರಿನ ಆವಿ ಅಣುಗಳನ್ನು ತ್ವರಿತವಾಗಿ ತೆಗೆದುಹಾಕುತ್ತೆ. ಇದರಿಂದಾಗಿ ಆವಿಯಾಗುವಿಕೆಯ ಪ್ರಮಾಣ ಹೆಚ್ಚಾಗುತ್ತೆ, ಬಟ್ಟೆಗಳು ಬೇಗನೆ ಒಣಗತ್ತೆ ಅನ್ನೋದು ಇದೆ. ಓಕೆ, ನೆಕ್ಸ್ಟ್ ಕ್ವಶನ್. The sixth question is, usually when sludge is removed from drains, it is left in heaps next to the drain for 3 to 4 days. Afterward, it is transported to a garden or a field where it can be used as manure. This approach reduces transportation cost of the sludge and enhances the safety of individuals handling it. Reflect upon it and explain how. ಅಂದರೆ ಏನಪ್ಪಾ ಅಂದರೆ ಒಳ ಚರಂಡಿಗಳಿಂದ ಕೆಸರು ತೆಗೆಯುವಾಗ ಚರಂಡಿಯ ಅಕ್ಕಪಕ್ಕದಲ್ಲಿ ರಾಶಿ ಹಾಕಿ 3-4 ದಿನಗಳವರೆಗೆ ಬಿಟ್ಟಿರ್ತಾರೆ. ನಮ್ಮ ಮನೆಯ ಹತ್ರ ಎಲ್ಲ ಹಾಗೆ ಮಾಡ್ತಾರಲ್ವಾ. ಸೊ ನಂತರ ಅದನ್ನು ಗೊಬ್ಬರವಾಗಿ ಬಳಸಲು ತೋಟ ಅಥವಾ ಗದ್ದೆಗಳಿಗೆ ಸಾಗಿಸ್ತಾರೆ. ಈ ವಿಧಾನ ಕೆಸರಿನ ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದನ್ನು ನಿರ್ವಹಿಸುವ ಅಂದರೆ ತಗೊಂಡು ಹೋಗ್ತಾರಲ್ವಾ ಆ ವ್ಯಕ್ತಿಗಳ ಒಂದು ಸುರಕ್ಷತೆಯನ್ನು ಸಹ ಹೆಚ್ಚಿಸುತ್ತೆ ಅನ್ನೋದು ಸ್ಟೇಟ್ಮೆಂಟು. ಈ ಬಗ್ಗೆ ಆಲೋಚಿಸಿ ಮತ್ತು ಹೇಗೆಂದು ವಿವರಿಸಿ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ. ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ. So the answer is, first point, drying the sludge reduces its weight and make it safer to handle alva. The second point is, leaving the sludge in the sun for 3 to 4 days allows the water in it to evaporate, making it lighter and reducing transportation cost. The drying process also helps to kill many harmful bacteria and pathogens, making it safer for individuals to handle and use as manure. ಅಂತಂದರೆ ಏನಪ್ಪಾ ಅಂತಂದರೆ ಸಿಂಪಲ್ ಆಗಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಚರಂಡಿಯ ಅಕ್ಕಪಕ್ಕದಲ್ಲಿ ಕೆಸರನ್ನ ರಾಶಿ ಹಾಕ್ತೀವಲ್ವಾ, ಅದರಲ್ಲಿರುವ ನೀರಿನಂಶ 3-4 ದಿನಗಳಲ್ಲಿ ಸೂರ್ಯನ ಶಾಖ ಮತ್ತು ಗಾಳಿಗೆ ಆವಿಯಾಗುತ್ತೆ. ಅದಾದಮೇಲೆ ಆವಿ ಆದ ತಕ್ಷಣ ಅದರ ಒಂದು ವೇಟ್ ಅಥವಾ ತೂಕ ಕಡಿಮೆ ಆದ ಕಾರಣ ಅದನ್ನು ನಾವು ಸಾಗಿಸಲು ಕಡಿಮೆ ವಾಹನಗಳು ಬೇಕಾಗುತ್ತೆ ಅಥವಾ ಕಡಿಮೆ ಇಂಧನ ಬೇಕಾಗುತ್ತೆ. ಇದು ವೆಚ್ಚವನ್ನು ಕಡಿಮೆ ಮಾಡುತ್ತೆ. ಇದು ಫಸ್ಟ್ನೇ ಪಾಯಿಂಟ್. ಅದಾದಮೇಲೆ ನೆಕ್ಸ್ಟು ಒಣಗಿದ ಕೆಸರನ್ನ ನಿರ್ವಹಿಸುವುದು ಸುಲಭ ಆಗುತ್ತೆ ಮತ್ತು ಅದರಲ್ಲಿರುವ ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಬಿಸಿಲಿಗೆ ನಾಶವಾಗುವ ಸಾಧ್ಯತೆ ಇರುತ್ತೆ. ಬ್ಯಾಕ್ಟೀರಿಯಾ ಆ್ಯಂಡ್ ಪ್ಯಾಥೋಜಿನ್ಸ್ ಅಂದರೆ ಸೂಕ್ಷ್ಮ ಜೀವಿಗಳು. ಇದು ನಿರ್ವಹಿಸುವ ಒಂದು ವ್ಯಕ್ತಿಗಳು ಅದನ್ನು ಏನು ತಗೊಂಡು ಹೋಗ್ತಾರಲ್ಲ, ಅದನ್ನು ನಿರ್ವಹಣೆ ಮಾಡ್ತಾರಲ್ಲ, ಅವರ ಸುರಕ್ಷತೆಯನ್ನು ಸಹ ಹೆಚ್ಚಿಸುತ್ತದೆ. ನೆಕ್ಸ್ಟ್ ಕ್ವಶನ್. ಅಬ್ಸರ್ವ್ ದ ಆಕ್ಟಿವಿಟೀಸ್ ಇನ್ ಯುವರ್ ಹೌಸ್ ಫಾರ್ ಅ ಡೇ. Identify the activities that involve evaporation. How does understanding the process of evaporation help us in our daily activities? ಅಂತ ಅಂದರೆ ಒಂದಿನದ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಏನೇನು ಚಟುವಟಿಕೆಗಳಾಗುತ್ತೋ ಅದನ್ನು ನೀವು ಗಮನಿಸ್ರಿ. ಆವೀಕರಣ ಆಗುವ ಅಂದರೆ ಯಾವ್ಯಾವ ಚಟುವಟಿಕೆಗಳಲ್ಲಿ ಆವೀಕರಣ ಆಗುತ್ತೋ ಅದನ್ನು ಗುರುತಿಸಿ. ಆವೀಕರಣ ಪ್ರಕ್ರಿಯೆಯ ಅರಿವು ದೈನಂದಿನ ಚಟುವಟಿಕೆಗಳಲ್ಲಿ ನಮಗೆ ಹೇಗೆ ಸಹಾಯ ಆಗತ್ತೆ ಅನ್ನೋದನ್ನು ಹೇಳಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಆನ್ಸರ್ The answer is, observing daily activities reveals many examples of evaporation. ಹೌದಲ್ವಾ? Examples include hanging wet cloths to dry, water evaporating after mopping the floor, and the sweat evaporating from the skin to cool the body. Understanding this process helps in speeding up drying or using it for cooling purposes. ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಮನೆಯಲ್ಲಿನ ಆವೀಕರಣದ ಒಂದು ಚಟುವಟಿಕೆಗಳು ಯಾವುದಂದರೆ ಬಟ್ಟೆ ಒಣಗಿಸ್ಬೋದು, ಇಸ್ತ್ರಿ ಮಾಡೋದಾಗಿರಬಹುದು, ಬೆವರಿಕೆ ಆಗಿರಬಹುದು, ನೆಲ ಒರೆಸೋದಾಗಿರಬಹುದು, ಹಸಿ ಕೂದಲನ್ನು ಒಣಗಿಸಬಹುದು, ಅಥವಾ ಬಹಳಷ್ಟು ಈ ಆವೀಕರಣದ ಒಂದು ಪ್ರೊಸೆಸ್ ನಡೆಯುತ್ತಲ್ವಾ. ಇವೆಲ್ಲ ಏನಾಗುತ್ತಪ್ಪ ಅಂತಂದರೆ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಬಟ್ಟೆಗಳನ್ನು ಬೇಗ ಒಣಗಿಸಲು ಬಿಸಿಲು ಗಾಳಿ ಇರುವ ಸ್ಥಳದಲ್ಲಿ ಹರಡಿ ಹಾಕೋದು ಅದೆಲ್ಲ ಸಹ ನಮಗೆ ಒಂದು ಎವಾಪ್ರೇಷನ್ ಪ್ರೊಸೆಸ್
ನಡೆಯೋದು ತಿಳಿಸುತ್ತೆ. ಫಾರ್ ಎಕ್ಸಾಂಪಲ್, ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಬೆವರು ಆವಿಯಾಗಿ ದೇಹವನ್ನು ತಂಪಾಗಿಸುತ್ತಲ್ವಾ, ಇದೆಲ್ಲ ಒಂದು ತಂಪಾಗಿಸುವಿಕೆ ಒಂದು ಪ್ರಕ್ರಿಯೆಯನ್ನು ತೋರಿಸ್ಕೊಡುತ್ತೆ. ನೆಕ್ಸ್ಟ್ ಕ್ವಶನ್, 8ನೇ ಪ್ರಶ್ನೆಗೆ ಉತ್ತರ. ಕ್ವಶನ್, ಹೌ ಇಸ್ ವಾಟರ್ ಪ್ರೆಸೆಂಟ್ ಇನ್ ದ ಸಾಲಿಡ್ ಸ್ಟೇಟ್ ಇನ್ ನೇಚರ್? ಅಂತಂದ್ರೆ ಪ್ರಕೃತಿಯಲ್ಲಿ ಘನ ಸ್ಥಿತಿಯಲ್ಲಿ ನೀರು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಆನ್ಸರ್, ಇನ್ ನೇಚರ್ ವಾಟರ್ ಇಸ್ ಫೌಂಡ್ ಇನ್ ದ ಸಾಲಿಡ್ ಸ್ಟೇಟ್ ಆಸ್ ಐಸ್ ಇನ್ ಕೋಲ್ಡ್ ರೀಜನ್ಸ್ ಲೈಕ್ ಪೋಲಾರ್ ಕ್ಯಾಪ್ಸ್, ಗ್ಲೇಷಿಯರ್ಸ್ ಅಂಡ್ ದ ಫ್ರೋಸನ್ ಲೇಕ್ಸ್, ಆಸ್ ಸ್ನೋ ಡ್ಯೂರಿಂಗ್ ವಿಂಟರ್ ಅಂಡ್ ಆಸ್ ಹೇಲ್ ಡ್ಯೂರಿಂಗ್ ಥಂಡರ್ ಸ್ಟ್ರಾಮ್ಸ್. ಅಂದರೆ ಪ್ರಕೃತಿಯಲ್ಲಿ ಘನಸ್ಥಿತಿಯಲ್ಲಿ ನೀರು ಪರ್ವತಗಳ ಶಿಖರಗಳಲ್ಲಿರುತ್ತೆ, ಕಂಡುಬರುತ್ತೆ, ಹಾಗೂ ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವ ಪ್ರದೇಶಗಳಲ್ಲಿ ಪೋಲಾರ್ ಕ್ಯಾಪ್ಸ್ ಅಲ್ಲಿ ಇರುತ್ತೆ, ಮತ್ತು ಹಿಮದ ರೂಪದಲ್ಲಿಯೂ ಸಹ ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ 9ನೇದು. ರಿಫ್ಲೆಕ್ಟ್ ಆನ್ ದ ಸ್ಟೇಟ್ಮೆಂಟ್ ವಾಟರ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಬಿಫೋರ್ ಇಟ್ ಈಸ್ ಅವರ್ ರೈಟ್, ಶೇರ್ ಯುವರ್ ಥಾಟ್ಸ್. ಅಂತಂದ್ರೆ ನೀರು ನಮ್ಮ ಹಕ್ಕು ಅನ್ನೋ ಮೊದಲು ನೀರು ನಮ್ಮ ಜವಾಬ್ದಾರಿಯನ್ನಿ ಅನ್ನೋ ಹೇಳಿಕೆಯ ಬಗ್ಗೆ ನೀವು ನಿಮ್ಮ ಆಲೋಚನೆಗಳನ್ನು ಹಂಚ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ದ ಆನ್ಸರ್ ಇಸ್, ದಿಸ್ ಸ್ಟೇಟ್ಮೆಂಟ್ಸ್ ಹೈಲೈಟ್ಸ್ ದ ನೀಡ್ ಫಾರ್ ದ ವಾಟರ್ ಕನ್ಸರ್ವೇಷನ್. ಈ ಸ್ಟೇಟ್ಮೆಂಟ್ ಏನಿದೆಯಲ್ವಾ, ಅದು ನಮಗೆ ನೀರಿನ ಮಹತ್ವವನ್ನು ತಿಳಿಸ್ಕೊಡತ್ತೆ. ಹ್ಯಾವಿಂಗ್ ಆಕ್ಸೆಸ್ ಟು ವಾಟರ್ ಈಸ್ ಅ ಫಂಡಮೆಂಟಲ್ ರೈಟ್, ಬಟ್ ದಿಸ್ ರೈಟ್ comes with the responsibility to use it wisely and conserve it. ಓಕೆ, ಏನಪ್ಪಾ ಅಂತಂದ್ರೆ ನಮಗೆಲ್ರಿಗೂ ಗೊತ್ತು, ನೀರು ಕೇವಲ ಒಂದು ಸಂಪನ್ಮೂಲವಾಗಿ ಬಳಸೋಕ್ಕಿಂತ ಹೆಚ್ಚಾಗಿ ಅದನ್ನು ರಕ್ಷಿಸುವ ನಮ್ಮ ಹೊಣೆಗಾರಿಕೆಯನ್ನ ಅದು ಒತ್ತಿ ಹೇಳುತ್ತೆ. ನಮಗೆ ನೀರು ಕುಡಿಯಲು ಬಳಸಲು ಹಕ್ಕಿದೆ, ಹೌದು ಹಕ್ಕಿದೆ, ಆದರೆ ಈ ಹಕ್ಕನ್ನು ಚಲಾಯಿಸುವಾಗ ನಾವು ನೀರನ್ನ ವ್ಯರ್ಥ ಮಾಡಬಾರ್ದು ಅಂತ ಹೇಳಿ. This means preventing wastage, avoiding pollution and ensuring that there is enough water for future generation. ಅಷ್ಟೇ ಅಲ್ಲದೆ ನಾವು ನೀರನ್ನು ಬಹಳಷ್ಟು ಉಳಿಸಬೇಕು, ನೀರನ್ನು ವ್ಯರ್ಥ ಮಾಡಬಾರ್ದು. ಇದರಿಂದಾಗಿ ಬಹಳಷ್ಟು ಅವಾಯ್ಡಿಂಗ್ ದ ಪೊಲ್ಯೂಷನ್, ಮಾಲಿನ್ಯನ ಅದು ಅವಾಯ್ಡ್ ಮಾಡುತ್ತೆ. ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀರನ್ನು ಉಳಿಸೋದಿದೆಯಲ್ಲ, ಅದು ನಮ್ಮ ಅತಿ ಮುಖ್ಯವಾದ ಜವಾಬ್ದಾರಿಯಾಗಿದೆ. Next question, the 10th one. The seat of two-wheeler parked on a sunny day has become very hot. How can you cool it down? ಅಂತ ಅಂದರೆ, ನಿಲ್ಲಿಸಿದ ದ್ವಿಚಕ್ರ ವಾಹನದ ಆಸನ ಬಿಸಿಲಿನ ಝಳಕ್ಕೆ ತುಂಬಾ ಬಿಸಿಯಾಗಿರುತ್ತೆ, ಅದನ್ನು ನೀವು ಹೇಗೆ ತಂಪಾಗಿಸ್ತೀರಾ ಅಂತ ಹೇಳಿಬಿಟ್ಟು ಅಲ್ವಾ. ಸೊ ಟು ಕೂಲ್ ಡೌನ್ ದ ಹಾಟ್ ಸೀಟ್ ಒನ್ ಕ್ಯಾನ್ ಪೋರ್ ಸಮ್ ವಾಟರ್ ಆನ್ ಇಟ್. ಅದನ್ನು ಆ ಒಂದು ಸೀಟನ್ನು ತಂಪು ಮಾಡೋಕ್ಕೆ ನಾವು ಅದರ ಮೇಲೆ ನೀರು ಹಾಕಬಹುದು. ದ ವಾಟರ್ ವಿಲ್ ಎವಾಪರೇಟ್, ಆವಾಗ ನೀರು ಆವಿ ಆಗುತ್ತೆ. ಟೇಕಿಂಗ್ ದ ಹೀಟ್ ಫ್ರಮ್ ದ ಹಾಟ್ ಸೀಟ್ ವಿತ್ ಇಟ್, ಆ ನೀರು ಆವಿ ಆಗ್ತಾ ಆ ಒಂದು ಸೀಟ್ ಮೇಲಿರುವಂತಹ ಉಷ್ಣವನ್ನು ಅಥವಾ ಶಾಖವನ್ನು ಅದು ಆವಿ ಜೊತೆಗೆ ಅದನ್ನು ಸಹ ತಗೊಂಡು ಹೋಗುತ್ತೆ. ದೆನ್ ದಸ್ ಲೋವರಿಂಗ್ ದ ಸೀಟ್ಸ್ ಟೆಂಪರೇಚರ್ ಆ್ಯಂಡ್ ಪ್ರೊವೈಡಿಂಗ್ ಎ ಕೂಲಿಂಗ್ ಎಫೆಕ್ಟ್. ಹೀಗಾಗ್ಬಿಟ್ಟು ಆ ಒಂದು ಸೀಟಿನ ಉಷ್ಣತೆ ಟೆಂಪರೇಚರನ್ನು ಕಡಿಮೆ ಮಾಡುತ್ತೆ ಮತ್ತು ಒಂದು ತಂಪಾದ ಅನುಭವವನ್ನು ಕೊಡುತ್ತೆ. ಇದಿಷ್ಟು ಸಹ ಈ ಒಂದು ಪಾಠದ ಪ್ರಶ್ನೋತ್ತರಗಳಾಗಿದ್ದಾವೆ. ಅ ಜರ್ನಿ ಥ್ರೂ ಸ್ಟೇಟ್ಸ್ ಆಫ್ ವಾಟರ್. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಚಾಪ್ಟರ್ನಲ್ಲಿ ನೆಕ್ಸ್ಟ್ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಧನ್ಯವಾದಗಳು.